ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಾವಿದಾರಿ ಪವಾಡ ಪುರುಷ ಅಂತ ಹೇಳಿಕೊಂಡು ಎಂಟ್ರಿ ಕೊಟ್ಟಿರೋದು. ಸ್ವಯಂ ಘೋಷಿತ ಪವಾಡ ಪುರುಷನನ್ನ ಜನ ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಿಂದ ಬೆನ್ನಟ್ಟಿ ಓಡಿಸಿರೋದು ಗ್ರಾಮಸ್ಥರು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ನ ಸಂದರ್ಭದಲ್ಲಿ ಈ ಕಾವಿದಾರಿ ಎಂಟ್ರಿ ಆಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಈ ಕಾವಿದಾರಿಯ ವಿರುದ್ಧ. ಗ್ರಾಮಸ್ಥರ ಆಕ್ರೋಶಕ್ಕೆ ಆ ಕಾವಿದಾರಿ ಓಡಿ ಹೋಗಿರೋದು. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಲಕ್ಕುಂಡಿ ಗ್ರಾಮಸ್ಥರು ಆ ಕಾವಿದಾರಿಯನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ. ತಾನು ಮೊದಲಿಗೆ ಪವಾಡ ಪುರುಷ ಅಂತ ಹೇಳಿಕೊಂಡು ಈತ ಲಕ್ಕುಂಡಿಗೆ ಬಂದು ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಎಂಟ್ರಿ ಕೊಡೋದು. ಈ ಸಂದರ್ಭದಲ್ಲಿ ಏನೇನೋ ಹೇಳ್ತಾ ಇದ್ದ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಈ ಸ್ವಾಮಿಯ ವಿರುದ್ಧ ಕಿಡಿಕಾರಿದ್ದಾರೆ, ಅಲ್ಲಿಂದ ಓಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಾವಿದಾರಿ ಪವಾಡ ಪುರುಷ ಅಂತ ಹೇಳಿಕೊಂಡು ಎಂಟ್ರಿ ಕೊಟ್ಟಿರೋದು. ಸ್ವಯಂ ಘೋಷಿತ ಪವಾಡ ಪುರುಷನನ್ನ ಜನ ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಿಂದ ಬೆನ್ನಟ್ಟಿ ಓಡಿಸಿರೋದು ಗ್ರಾಮಸ್ಥರು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ನ ಸಂದರ್ಭದಲ್ಲಿ ಈ ಕಾವಿದಾರಿ ಎಂಟ್ರಿ ಆಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಈ ಕಾವಿದಾರಿಯ ವಿರುದ್ಧ. ಗ್ರಾಮಸ್ಥರ ಆಕ್ರೋಶಕ್ಕೆ ಆ ಕಾವಿದಾರಿ ಓಡಿ ಹೋಗಿರೋದು. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಲಕ್ಕುಂಡಿ ಗ್ರಾಮಸ್ಥರು ಆ ಕಾವಿದಾರಿಯನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ. ತಾನು ಮೊದಲಿಗೆ ಪವಾಡ ಪುರುಷ ಅಂತ ಹೇಳಿಕೊಂಡು ಈತ ಲಕ್ಕುಂಡಿಗೆ ಬಂದು ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಎಂಟ್ರಿ ಕೊಡೋದು. ಈ ಸಂದರ್ಭದಲ್ಲಿ ಏನೇನೋ ಹೇಳ್ತಾ ಇದ್ದ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಈ ಸ್ವಾಮಿಯ ವಿರುದ್ಧ ಕಿಡಿಕಾರಿದ್ದಾರೆ, ಅಲ್ಲಿಂದ ಓಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಾವಿದಾರಿ ಪವಾಡ ಪುರುಷ ಅಂತ ಹೇಳಿಕೊಂಡು ಎಂಟ್ರಿ ಕೊಟ್ಟಿರೋದು. ಸ್ವಯಂ ಘೋಷಿತ ಪವಾಡ ಪುರುಷನನ್ನ ಜನ ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಿಂದ ಬೆನ್ನಟ್ಟಿ ಓಡಿಸಿರೋದು ಗ್ರಾಮಸ್ಥರು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ನ ಸಂದರ್ಭದಲ್ಲಿ ಈ ಕಾವಿದಾರಿ ಎಂಟ್ರಿ ಆಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಈ ಕಾವಿದಾರಿಯ ವಿರುದ್ಧ. ಗ್ರಾಮಸ್ಥರ ಆಕ್ರೋಶಕ್ಕೆ ಆ ಕಾವಿದಾರಿ ಓಡಿ ಹೋಗಿರೋದು. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಲಕ್ಕುಂಡಿ ಗ್ರಾಮಸ್ಥರು ಆ ಕಾವಿದಾರಿಯನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ. ತಾನು ಮೊದಲಿಗೆ ಪವಾಡ ಪುರುಷ ಅಂತ ಹೇಳಿಕೊಂಡು ಈತ ಲಕ್ಕುಂಡಿಗೆ ಬಂದು ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಎಂಟ್ರಿ ಕೊಡೋದು. ಈ ಸಂದರ್ಭದಲ್ಲಿ ಏನೇನೋ ಹೇಳ್ತಾ ಇದ್ದ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಈ ಸ್ವಾಮಿಯ ವಿರುದ್ಧ ಕಿಡಿಕಾರಿದ್ದಾರೆ, ಅಲ್ಲಿಂದ ಓಡಿಸಿದ್ದಾರೆ. ವೆಲ್ಕಮ್ ಬ್ಯಾಕ್. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಕಾವಿದಾರಿ ಪವಾಡ ಪುರುಷ ಅಂತ ಹೇಳಿಕೊಂಡು ಎಂಟ್ರಿ ಕೊಟ್ಟಿರೋದು. ಸ್ವಯಂ ಘೋಷಿತ ಪವಾಡ ಪುರುಷನನ್ನ ಜನ ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಿಂದ ಬೆನ್ನಟ್ಟಿ ಓಡಿಸಿರೋದು ಗ್ರಾಮಸ್ಥರು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ನ ಸಂದರ್ಭದಲ್ಲಿ ಈ ಕಾವಿದಾರಿ ಎಂಟ್ರಿ ಆಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಈ ಕಾವಿದಾರಿಯ ವಿರುದ್ಧ. ಗ್ರಾಮಸ್ಥರ ಆಕ್ರೋಶಕ್ಕೆ
ಆ ಖಾವಿದಾರಿ ಓಡಿ ಹೋಗಿರೋದು. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಲಕ್ಕುಂಡಿ ಗ್ರಾಮಸ್ಥರು ಆ ಖಾವಿದಾರಿಯನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ. ತಾನು ಮೊದಲಿಗೆ ಪವಾಡ ಪುರುಷ ಅಂತ ಹೇಳಿಕೊಂಡು ಈತ ಲಕ್ಕುಂಡಿಗೆ ಬಂದು ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಎಂಟ್ರಿ ಕೊಡೋದು. ಈ ಸಂದರ್ಭದಲ್ಲಿ ಏನೇನೋ ಹೇಳ್ತಾ ಇದ್ದ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಈ ಸ್ವಾಮಿಯ ವಿರುದ್ಧ ಕಿಡಿಕಾರಿದ್ದಾರೆ, ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಖಾವಿದಾರಿ ಪವಾಡ ಪುರುಷ ಅಂತ ಹೇಳಿಕೊಂಡು ಎಂಟ್ರಿ ಕೊಟ್ಟಿರೋದು. ಸ್ವಯಂ ಘೋಷಿತ ಪವಾಡ ಪುರುಷನನ್ನ ಜನ ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಿಂದ ಬೆನ್ನಟ್ಟಿ ಓಡಿಸಿರೋದು ಗ್ರಾಮಸ್ಥರು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ನ ಸಂದರ್ಭದಲ್ಲಿ ಈ ಖಾವಿದಾರಿ ಎಂಟ್ರಿ ಆಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಈ ಖಾವಿದಾರಿಯ ವಿರುದ್ಧ. ಗ್ರಾಮಸ್ಥರ ಆಕ್ರೋಶಕ್ಕೆ ಆ ಖಾವಿದಾರಿ ಓಡಿ ಹೋಗಿರೋದು. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಲಕ್ಕುಂಡಿ ಗ್ರಾಮಸ್ಥರು ಆ ಖಾವಿದಾರಿಯನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ. ತಾನು ಮೊದಲಿಗೆ ಪವಾಡ ಪುರುಷ ಅಂತ ಹೇಳಿಕೊಂಡು ಈತ ಲಕ್ಕುಂಡಿಗೆ ಬಂದು ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಎಂಟ್ರಿ ಕೊಡೋದು. ಈ ಸಂದರ್ಭದಲ್ಲಿ ಏನೇನೋ ಹೇಳ್ತಾ ಇದ್ದ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಈ ಸ್ವಾಮಿಯ ವಿರುದ್ಧ ಕಿಡಿಕಾರಿದ್ದಾರೆ, ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿಯಲ್ಲಿ ಉತ್ಖನನ ನಡೀತಾ ಇದೆ. ಈ ಸಂದರ್ಭದಲ್ಲಿ ಖಾವಿದಾರಿ ಪವಾಡ ಪುರುಷ ಅಂತ ಹೇಳಿಕೊಂಡು ಎಂಟ್ರಿ ಕೊಟ್ಟಿರೋದು. ಸ್ವಯಂ ಘೋಷಿತ ಪವಾಡ ಪುರುಷನನ್ನ ಜನ ಅಲ್ಲಿಂದ ಓಡಿಸಿದ್ದಾರೆ. ಲಕ್ಕುಂಡಿ ಗ್ರಾಮದಿಂದ ಬೆನ್ನಟ್ಟಿ ಓಡಿಸಿರೋದು ಗ್ರಾಮಸ್ಥರು. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ನ ಸಂದರ್ಭದಲ್ಲಿ ಈ ಖಾವಿದಾರಿ ಎಂಟ್ರಿ ಆಗ್ತಾ ಇದ್ದಂತೆ ಜನ ರೊಚ್ಚಿಗೆದ್ದಿದ್ದಾರೆ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಈ ಖಾವಿದಾರಿಯ ವಿರುದ್ಧ. ಗ್ರಾಮಸ್ಥರ ಆಕ್ರೋಶಕ್ಕೆ ಆ ಖಾವಿದಾರಿ ಓಡಿ ಹೋಗಿರೋದು. ನೋಡಿ, ದೃಶ್ಯಗಳಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಲಕ್ಕುಂಡಿ ಗ್ರಾಮಸ್ಥರು ಆ ಖಾವಿದಾರಿಯನ್ನ ಓಡಿಸ್ತಾ ಇದ್ದಾರೆ ಅಂತ ಹೇಳಿ. ತಾನು ಮೊದಲಿಗೆ ಪವಾಡ ಪುರುಷ ಅಂತ ಹೇಳಿಕೊಂಡು ಈತ ಲಕ್ಕುಂಡಿಗೆ ಬಂದು ಈ ಉತ್ಖನನ ಮಾಡುವ ಸಂದರ್ಭದಲ್ಲಿ ಎಂಟ್ರಿ ಕೊಡೋದು. ಈ ಸಂದರ್ಭದಲ್ಲಿ ಏನೇನೋ ಹೇಳ್ತಾ ಇದ್ದ. ಲಕ್ಕುಂಡಿ ಹಾಗೂ ಚಾಮುಂಡಿ ಇತಿಹಾಸಕ್ಕೂ ಸಂಬಂಧ ಇಲ್ಲ, ಲಕ್ಕುಂಡಿ ಇತಿಹಾಸ ಸುಳ್ಳು ಹೇಳ್ತೀಯಾ ಅಂತ ಗ್ರಾಮಸ್ಥರು ಈ ಸ್ವಾಮಿಯ ವಿರುದ್ಧ ಕಿಡಿಕಾರಿದ್ದಾರೆ, ಅಲ್ಲಿಂದ ಓಡಿಸಿದ್ದಾರೆ.